ಗೈಸ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ಫೋಟೋಸ್ ಎಲ್ಲ ತೆಗಿಯೋಗೆ ಇಲ್ಲ. ಜೀವನದಲ್ಲಿ ಚಕ್ಲಿ ಮಾಡ್ಕೊಂಡಿರೋಣ ಬ್ರೋ, ಆದರೆ ಈ ಥರ ಲೈಫ್ ಅಂತ ಯಾರಿಗೂ ಬೇಡ. ಇಲ್ಲಿಂದ ಎಸ್ಕೇಪ್ ಆಗೋಣ ಅಂದರೆ ಇಲ್ಲೊಬ್ಬ ವಾಚ್ಮನ್ ನನ್ನನ್ನೇ ನೋಡ್ತಿದ್ದಾರೆ, ಹೋಗೋಕ್ಕಾಗ್ತಿಲ್ಲ. ಇವಾಗ ನಿಮಗೆ ಕಾಲೇಜ್ ಸೇರು ಅಂದರೆ ಏನು ಹೇಳ್ತೀರಾ ಒಪಿನಿಯನ್? ಬೇಡ ಬ್ರೋ. ಬೇಡವಾ? ಯಾಕೆ ಬ್ರೋ? ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು ಒಬ್ಬನೇ ಬರ್ತಿರೋದು ವೀಡಿಯೋ ಮಾಡ್ಕೊಂಡು ರೋಡಲ್ಲ. ನಿಜ ಹೇಳ್ತೀವಿ, ವೀಡಿಯೋ ಕ್ರಿಯೇಟರ್ಸ್ ಯಾರು ಇದ್ದಾರೆ ಅವ್ರಿಗೆಲ್ಲ ದೊಡ್ಡ ಸಲ ನಿಜ ನನ್ನ ಕಡೆಯಿಂದ. PG ಕೆಳಗಡೆ ಬಾರು, PG ಕೆಳಗಡೆ ಬಾರ್ ಕೆಳಗೆ ಹಾಸ್ಪಿಟಲ್. ಹೇ ಬ್ರೋ ನಮಸ್ಕಾರ, ಎಲ್ಲ ಮಸ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಮಾಡೋಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಹಿಂದೆ ಬಟ್ಟೆ ಇದೆ, ಅದನ್ನ ಇಗ್ನೋರ್ ಮಾಡಿ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ, ತೋರಿಸ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಮಿನಿ ವ್ಲಾಗ್ ಮಾಡ್ತಿದ್ದೆ. ಇವತ್ತಿನ ಯೂಟ್ಯೂಬಲ್ಲಿ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಟ್ರೈ, ಆದಷ್ಟು ಸಪೋರ್ಟ್ ಮಾಡಿ. ಟೈಮಿಗೆ ಆಗ್ತಾ ಬಂತು, ಬಸ್ ಸಿಗೋದು ಕಷ್ಟ, ನೋಡೋಣ ಆಮೇಲೆ ಸಿಗೋಣ. ಕರೆಂಟ್ಲಿ ನಾನೀಗ ಮಂಗಳೂರಲ್ಲಿದ್ದೀನಿ. ಆ್ಯಕ್ಚುಲಿ ಇದೇ ನಮ್ಮ PG ಕಾಣಿಸ್ತಿಲ್ಲ ಮುಂದೆ, ಅದ್ರ ಮುಂದೆ ರೈಟ್ ಸೈಡಲ್ಲೇ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಇಲ್ಲಿ 5 ನಿಮಿಷಕ್ಕೆ ಬಸ್ ಬರೋದು, ಈಗ ಸಂಡೇ ಅಂತ ಸ್ಪೆಷಲ್ ಅನಿಸುತ್ತೆ, ಬಸ್ಸಲ್ಲಿ ಬರ್ತಿಲ್ಲ. ಆ್ಯಕ್ಚುಲಿ ಒಂದು ಬಸ್ ಬರ್ತಿದೆ, ನೋಡೋಣ ಬನ್ನಿ. ಬಸ್ ಬರ್ತಿದೆ, ಹತ್ಕೊಂಡು ಹೊರಟ್ಬಿಡೋಣ ಸ್ಟೇಟ್ ಬ್ಯಾಂಕಿಗೆ. ಕರೆಕ್ಟಾಗಿ ಈಗ ಸ್ಟೇಟ್ ಬ್ಯಾಂಕಲ್ಲಿದ್ದೀನಿ, ಮಂಗಳೂರು ಸ್ಟೇಟ್ ಬ್ಯಾಂಕಲ್ಲಿದ್ದೀನಿ. ಬಟ್ ನಿಜ ಒಂದು ವಿಷಯ ಇಲ್ಲ, ಪಬ್ಲಿಕಲ್ಲಿ ವೀಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬಿಟ್ಟಿರ್ಬೇಕು ಗುರು. ಅದೊಂದು ವಿಷಯ ಗೊತ್ತಾಯಿತು, ಏನಂದರೆ ಯಾರೋ ವೀಡಿಯೋ ಕ್ರಿಯೇಟರ್ ಇದ್ದಾರೆ ಅವ್ರಿಗೆಲ್ಲ ಸಲಾಮ್ ಗುರು. ನಿಜ ಗುರು ಎಷ್ಟು ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಪಬ್ಲಿಕಲ್ಲಿ. ಈಗ ಇಲ್ಲಿಂದ ಉಡುಪಿಗೆ ಹೋಗೋ ಬಸ್ ಹುಡುಕಾರೆ ಟಾಸ್ಕು. ಆಲ್ಮೋಸ್ಟ್ ಇಲ್ಲಿ ಉಡುಪಿಗೆ ಬಸ್ ಈಗೊಂದು ಯಾವುದೋ ಬಸ್ ಸಿಕ್ಕಿದೆ ಗುರು, ಹತ್ತಿದ್ದೀನಿ. ನಿಜ ಹೇಳ್ತೀವಿ, ವೀಡಿಯೋ ಕ್ರಿಯೇಟರ್ಸ್ ಯಾರು ಇದ್ದಾರೆ ಅವ್ರಿಗೆಲ್ಲ ದೊಡ್ಡ ಸಲಾಮ್ ನಿಜ ನನ್ನ ಕಡೆಯಿಂದ. ಬಟ್ ಒಂದು ಟ್ರೈ ಮಾಡ್ತಿದ್ದೀನಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಬಿಡಿದ್ವಿ ಉಡುಪಿಗೆ, ಬಟ್ ಇಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಇರೋ ಬರೋಲ್ಲ ಕೇಳ್ತೀವಿ. ಆಟೋ ಕೇಳಿದ್ರೆ ಮಿನಿಮಮ್ 40 ರೂಪಾಯಿ ಕೇಳಿದ್ರು. ಇಲ್ಲೇ ಅಕ್ಕಪಕ್ಕದವ್ರಿಗೆ ಕೇಳಿದ್ದೀನಿ. ಇಲ್ಲಿಂದ ಹೇಳ್ಕೊಂಡು ಇಲ್ಲೊಂದು ಲೆಫ್ಟ್ ಗಲ್ಲಿ ಸಿಗುತ್ತೆ. ಈಗ ಇಲ್ಲಿಂದ 5 ನಿಮಿಷ ನಡ್ಕೊಂಡ್ರೆ ಟೆಂಪಲ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಡ್ಕೊಂಡು ಹೋಗ್ತಿದ್ದೀನಿ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು ಒಬ್ಬನೇ ಬರ್ತಿರೋದು ವೀಡಿಯೋ ಮಾಡ್ಕೊಂಡು ರೋಡಲ್ಲ. ಇಲ್ಲಿ ಟೆಂಪಲ್ಗೆ ಹೆಂಗೆ ಹೋಗ್ಬೇಕು? ಸೀದಾನಾ? ಸ್ಟ್ರೈಟ್ ಹೋಗಿ ಸೆಕೆಂಡ್ ಸ್ಟ್ರೈಟ್ ಹೋಗಿ ಸೆಕೆಂಡ್ ರೈಟಾ? ಸೆಕೆಂಡ್. ಹಾಂ ಥ್ಯಾಂಕ್ಸ್. ರೋಡಲ್ಲಿ ಸಿಕ್ಕವರಿಗೆಲ್ಲ ಕೇಳ್ಕೊಂಡು ಹೋಗ್ತಿದ್ದೀನಿ ಗುರು. ನಡ್ಕೊಂಡು ಹೋದರೆ 5 ನಿಮಿಷಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಹೋಗಿ ರೈಟಿಗೆ ಹೋಗಿ ಬಂದಿದ್ದಾರೆ, ಹೋಗ್ತಿದ್ದೀನಿ. ಮಂಗಳೂರಿಂದ ಅರೌಂಡ್ 67 ಕಿಲೋಮೀಟರ್ ಇದೆ. ಜಸ್ಟ್ 40 ನಿಮಿಷದಲ್ಲಿ ಹೊಡೆದಿದ್ದಾರೆ ಕೂಡ, ರಾಕೆಟ್ ರೇಂಜಲ್ಲಿ ಹೊಡೆದಿದ್ದಾರೆ ಗಾಡಿನ. ಬಟ್ ಏನು ಖುಷಿ ವಿಚಾರ ಅಂದರೆ ಬೇಗನೆ ಬಂದಿದ್ದೀನಿ. ನನ್ನ ಫ್ರೆಂಡಿನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ, ಹೋಗ್ತಾ ಇದ್ದೀನಿ. ಅಂತೂ ಸಿಕ್ಕಿದ್ದಾನೆ ಸಂಜಯ್, ದೇವಸ್ಥಾನ ಮೀಟ್ ಆಗಿದ್ದಾನೆ. ಚಪ್ಪಲ್ ಬಿಟ್ಬಿಟ್ಟು ಈಗ ದರ್ಶನ ಕಡೆ ಹೋಗ್ತಿದ್ವಿ. ಎಂಟ್ರೆನ್ಸ್ ಎಲ್ಲ ಬಂದಿದ್ದಾರೆ. ಹೊರಗಡೆ ಬಂದಿದ್ವಿ, ದರ್ಶನಕ್ಕೆ ಹೋಗ್ತಿದ್ವಿ. ಸಿಕ್ಕಾಪಟ್ಟೆ ರಶ್ ಏನಿಲ್ಲ, ಇವತ್ತು ಸಂಡೇ ಆರಾಮ್ಸಾಗಿದೆ, ಹೋಗ್ತಾ ಇದ್ವಿ. ಆರಾಮಾಗಿ ವೀಡಿಯೋ ಮಾಡ್ಬೋದು ಅನ್ಸುತ್ತೆ. ಯಾವ ಥರ ಸಿಚುವೇಶನ್ ಇದೆ ಅಂದರೆ ಪಕ್ಕದಲ್ಲಿ ಕೊಳ ಇದೆ, ಬಟ್ ನೋಡೋಕ್ಕಾಗಲ್ಲ, ಎಲ್ಲ ಕಡೆ ಬ್ಯಾನರ್ ಹಾಕಿಟ್ಟಿದ್ದಾರೆ. ಬಟ್ ಆದರೂ ಒಂದು ಗ್ಯಾಪಲ್ಲಿ ತೋರಿಸ್ತಾನೆ ಅಂತ ಹೇಳಿ ಇಲ್ಲಿಗೆ ನಮ್ಮ ದರ್ಶನಗಳು ಮುಗಿದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ ನಾವು ಮತ್ತು ನಮ್ಮ ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಇದ್ದಾರೆ. ಈಗ ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಟು ಚಪ್ಪಲಿಸ್ಕೊಳ್ಳೋಣ. ಊಟನಾ ಈಗ? ಬಾರ ಊಟ ಕೊಡ ಸಂಜೆ, ಊಟ ಇದೆ ಅಂದೆ. ಊಟ ಮೊದಲು ಬ್ರೋ, ಒಬ್ರು ಹೋಗೋಣ ಅಂತ ಬನ್ನಿ. ಸಿಗೋದಿಲ್ಲ. ತನಕ ಇರುತ್ತೆ ಊಟ? ಎಷ್ಟು ಗಂಟೆ ತನಕ ಇರುತ್ತೆ? 3 ಗಂಟೆನಾ? 3 ಗಂಟೆ ತನಕ ಇರುತ್ತೆ ಊಟ. ಏನು ಮಾಡೋಣ? ಬೇಗ ಡಿಸಿಷನ್ ಸಂಜಯ್. ನಮ್ಮ ಬಾಯ್ಸ್ ಇನ್ನೂ ಡಿಸಿಷನ್ ತಗೊಳ್ಳೋದ್ರಲ್ಲೇ ಇದ್ದಾರೆ. ಊಟಕ್ಕೆ ಹೋಗೋಣ ಅಥವಾ ಅವ್ರ ಕಾಲೇಜ್ ಹತ್ರ ಹೋಗಿ ಬರೋಣ ಅಂತ. ವೇಟ್ ಬಂತಾ? 56. ಈಗ 64. ಮಿಷಿನ್ ಚೆನ್ನಾಗಿದೆಯಾ? 63. PG ಊಟ, ಹಾಸ್ಟೆಲ್ ಊಟ. 5 ನಿಮಿಷ ಮುಂಚೆ ಇದೇ ಲೈನಲ್ಲಿ ನಾವು ನಿಂತಿದ್ವಿ, ಈಗ ಆರಾಮಾಗಿ ಹೊರಗಡೆ ಓಡಾಡ್ತಿದ್ವಿ. ಪೀಸ್ ಗೈಸ್. ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ಫೋಟೋಸ್ ಎಲ್ಲ ತೆಗಿಯೋಗೆ ಇಲ್ಲ. ಈ ಕಡೆ ಇಲ್ಲಿ ಬಾಯ್ಸ್ ಎಲ್ಲ ಫೋಟೋಸ್ ತೊಗೊಂಡಿದ್ದಾರೆ. ಮಸ್ತಾಗಿದೆ ಪ್ಲೇಸ್ ಇಲ್ಲಿ ನೋಡೋಕ್ಕೆ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದೀನಿ, ಈಗಲೂ ಕೊಡ್ಸಲ್ಲ ಅವನು. ಏನಾದರೂ ಕೊಡ್ಸ ಅಂತ ಕೇಳ್ತೇನೆ, ಕೊಡ್ಸೋವೆ ಏನಾದ್ರು. ಗುರು ಸುತ್ತಮುತ್ತ 8 ಮಠಗಳಿದೆ, ಬಟ್ ಒಂದೊಂದು ಮಠ ಒಂದೊಂದು ಥರ ಇದೆ. ಬಟ್ ಅದು ಹೆಸರುಗಳಿಗೆ ಗೊತ್ತಿಲ್ಲ. ಒಂದು ಪುತ್ತಿಗೆ ಮಠ, ಇನ್ನೊಂದು ಹಿಂದಿಲಿದೆ, ಅಷ್ಟು ಹಿಂದಿ ಓದೋಕ್ಕೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಸುತ್ತಮುತ್ತ ನಿಮಗೆ ಇಲ್ಲಿ ಮಠಗಳೇ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಕಾಲೇಜಿಗಂತ ಯಾವುದೋ ಗೆಸ್ಟ್ ಹೌಸ್ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ. ಟೆಂಪಲ್ ಒಳಗಡೆ ಯಾವುದೋ ವೀಡಿಯೋಸ್ ಮಾಡೋಕ್ಕೆ ಅವಕಾಶ ಇಲ್ಲ, ಫುಲ್ ಪ್ರಾಹಿಬಿಟೆಡು. ಬಟ್ ಟೆಂಪಲ್ ಮಾತ್ರ ಸಕ್ಕತ್ತಾಗಿತ್ತು. 2 ಕಿಂಡಿ ಇದೆ, ಒಂದು ಕನಕನ ಕಿಂಡಿ, ಇನ್ನೊಂದು ನಾರ್ಮಲ್ ದರ. ಆಲ್ಮೋಸ್ಟ್ ಎಲ್ಲ ಕನಕನ ಕಿಂಡಿಲೇ ದರ್ಶನ ಮಾಡ್ತಾರೆ. ಅದು ಆಲ್ಮೋಸ್ಟ್ ಎಲ್ಲರೂ ನಿಮಗೆ ಕತೆ ಗೊತ್ತಿರ್ತಂದೆ.
ನೋಡಿ ಗೈಸ್, ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಗಳು ಪಿಂಕು ಇಲ್ಲ ಎಲ್ಲೋ ಇಲ್ಲ ಬ್ಲೂ, ಈ 3 ಪೇಂಟಲ್ಲೇ ಮುಗಿಸಿದ್ದಾರೆ. ಇಡೀ ಊರನ್ನ ಪಿಂಕ್ ಸಿಟಿ ಮಾಡ್ತಾರೆ ಉಡುಪಿ. ಆರೆಂಜ್ ಒಳಗೆ ನೋಡಪ್ಪ ಬ್ಲ್ಯಾಕ್. ಈ ಬಾರವರೆಲ್ಲ ಸ್ವಲ್ಪ ಕಾಸು ಇರೋರು ಮಾಡಿದ್ದಾರೆ. ನಮ್ಮಂತ ಬಡವ್ರು ನೋಡಿ ಪಿಂಕು ಅಲ್ಲ ಎಲ್ಲೋ ಪಿಂಕು. ನಿಮಗೆ ಇವತ್ತೊಂದು ಕಾಲೇಜ್ ತೋರಿಸ್ತೀನಿ. ಕಾಲೇಜ್ ಹೆಸರನ್ನ ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಷನ್ ಉಡುಪಿ. ಇವ್ರು ಓದಿರೋದು BSc. ಈಗ ನಾವು ಹೋಗ್ತಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಣ ಕಾಲೇಜ್ ಒಳಗಡೆ. ಗುರು ಇಡೀ ಕಾಲೇಜೇ ಪಿಂಕ್ ಕಲರಲ್ಲಿದೆ, ಏನಕ್ಕೆ ಅನ್ನೋ ಗೊತ್ತಿಲ್ಲ. ಇಡೀ ಕಾಲೇಜ್ ಕೂಡ ಪಿಂಕಿ ಕಾಲೇಜ್ ಇದು. ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ. ಬಂದು ನಿಮಗೆ ಕಾಲೇಜ್ ಸೇರೋ ಅಂದರೆ ಏನು ಹೇಳ್ತೀರಾ ಒಪಿನಿಯನ್? ಬೇಡ ಬ್ರೋ. ಬೇಡವಾ? ಯಾಕೆ ಬ್ರೋ? ಎಷ್ಟು ಚೆನ್ನಾಗಿದೆ ನೋಡಿ ಕಾಲೇಜು. ಏನಕ್ಕೆ ಬೇಡ ಅಂತೀರಾ? ವಾಟ್ ಈಸ್ ಎಂಜಾಯ್ ಮಾಡ್ಬೋದು, ಹಂಗೇನಿಲ್ಲ. ಹಾಂ, ನಾವಿರ್ಬೇಕಾದ್ರೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಇವಾಗ ಚೆನ್ನಾಗಿದೆ. ಪಿಂಕ್ ಕಲರೇ ಇದೆ ಮತ್ತೆ ಬಿಲ್ಡಿಂಗು. ಬಿಲ್ಡಿಂಗ್ ಪಿಂಕ್ ಇರೋದು. ಗುರು ಇವಾಗ ಏನು ಜನ ನೋಡ್ತಿದ್ರೆ ಎಲ್ಲ KCET ಎಕ್ಸಾಮ್ ಬರ್ದಿರ್ತಾರೆ. ಯಾವ ಲೆವೆಲಿಗೆ ಕಾಂಪಿಟೇಷನ್ ಇದೆ ನೋಡಿ ಗುರು. ಈ ಎಕ್ಸಾಮ್ ನಾನು ಬರ್ದಿದ್ರೆ 1 ಕ್ವಶನ್ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಅನ್ಸುತ್ತೆ. ಈ ಕಾಂಪಿಟೇಷನಲ್ಲಿ ಕೆಲಸ ಸಿಗೋದಿಲ್ಲ, ಟಾಸ್ಕ್ ಇದೆ. ಎಲ್ಲ KCET ಎಕ್ಸಾಮ್ ಬರ್ದು ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಟೀಚರಿಗೆ ಈ ಲೆವೆಲಿಗೆ ಎಕ್ಸಾಮ್ ಬರ್ದಿದ್ದಾರೆ. ಸ್ಟೂಡೆಂಟ್ಸ್ ಆ ಲೆವೆಲಿಗೆ ಇರಬೇಡ. ಜೀವನದಲ್ಲಿ ಚಕ್ಲಿ ಮಾಡ್ಕೊಂಡಿರೋಣ ಬ್ರೋ, ಆದರೆ ಈ ಥರ ಲೈಫ್ ಅಂತ ಯಾರಿಗೂ ಬೇಡ. ಹೋಗ್ಬಿಡಿ ಬ್ಯಾನ್ ಎಕ್ಸಾಮ್. ಜಸ್ಟ್ ಈ ಹೋಟೆಲ್ ಊಟ ಮಾಡ್ತೀವಿ. ಊಟ ಮಾತ್ರ ಸಖತ್ತಾಗಿತ್ತು. ಇವಾಗೆಲ್ಲ ಬಾಯ್ಸ್ ಹೊರಟಿದ್ದೀವಿ. ಕೊರಗಜ್ಜ ಟೆಂಪಲ್ಗೆ ಹೋಗ್ತಿದ್ದೀವಿ ಅಂತ. ಉಡುಪಿಯಿಂದ ಹಂಗೆ ಬಸ್ ಹತ್ಕೊಂಡು ಕಾಟ್ಪಾಡಿಗೆ ಬಂದಿದ್ದೀವಿ. ಕಟ್ಟಪಾಡಿಗೆ ಬಂದಿದ್ದೀವಿ. ಯಾವ ಟೆಂಪಲ್? ಕೊರಗಜ್ಜ. ಯಾವ ಟೆಂಪಲ್ ಬ್ರೋ? ನೀವು ಹೇಳಿ ಕರೆಕ್ಟ್. ದೈವಸ್ಥಾನ ಕೊರಗಜ್ಜ ದೇವಸ್ಥಾನ ನೋಡಿ ಬ್ರೋ. ಕಟ್ಟಪಾಡಿ ಅಂತ ಊರ ಹೆಸರು. ಇಲ್ಲಿಂದ ಡೈರೆಕ್ಟ್ ಹಿಂಗೆ ನಡ್ಕೊಂಡು ಹೋದ್ರೆ ಕೊರಗಜ್ಜ ಟೆಂಪಲ್ಗೆ ಹೋಗ್ತೀವಿ. ತುಂಬ ಫೇಮಸ್ ಅಂತೆ ಗೈಸ್. ಇವು ಯಾಕೋ ಇವತ್ತು ಬರೀ ಟೆಂಪಲ್ ರನ್ ಮಾಡೋದೇ ಆಗಿದೆ ಉಡುಪಿಗೆ ಬಂದು. ಈವ್ನಿಂಗ್ ಆದ್ರೂ ಬೀಚ್ ಹೋಗ್ತೀವ ನೋಡಬೇಕು. ಹಂಗೆ ನಡ್ಕೊಂಡು ಅಂತೂ ಇಂತೂ ಬಂದಿದ್ರು. ಬ್ರೋ ನಾವು ಉಡುಪಿ ಟೆಂಪಲ್ ಕೊರಗಜ್ಜ ಕಟ್ಟಪಾಡಿ. ನಮ್ಮ ಜನ ನೋಡಿ, ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದ್ರು. ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಡೋ ಕಾಮನ್ ಸೆನ್ಸ್ ಇಲ್ಲ, ಎಲ್ಲ ಸೈಡಿಗೆ ಬಿಟ್ಟೋಗಿದ್ದಾರೆ. ಯಾಕೆ ಹಿಂಗೆ ಅಂತ. ಕೊರಗಜ್ಜ ದೇವಸ್ಥಾನ ತುಂಬ ಫೇಮಸ್ ಅಂತ ಕೇಳಿದ್ದೀನಿ. ಭಕ್ತಾದಿಗಳು ಎಣ್ಣೆ ಚಕ್ಲಿ ಅದು ಇದೆಲ್ಲ ಹೊಸದಾಗಿ ನೈವೇದ್ಯ ಕೊಡ್ತಾರೆ. ನೀವೇನು ಅಂದ್ಕೊಂಡ್ರು ಆಗುತ್ತಂತೆ, ಅಷ್ಟು ನಂಬ್ತಾರೆ ಈ ಕಡೆ ಸೈಡೆಲ್ಲ. ಬಟ್ ದೇವಸ್ಥಾನ ಮಾತ್ರ ನೆಕ್ಸ್ಟ್ ಫೀಲಿಂಗ್ ಕೊಡ್ತಾರೆ. ಸೂಪರ್ ಆಗಿದೆ. ಸಿಡಿ ಉಡುಪಿನೇ ಇವತ್ತು ಟ್ರಿಪ್ ಆಗೋ ಪ್ಲ್ಯಾನಲ್ಲಿದೆ. ಬೆಳಿಗ್ಗೆ ದೇವಸ್ಥಾನ, ಇವಾಗ ಯಾವುದೋ ಮಾಲಿಗೆ ಹೋಗ್ತಿದ್ದೀವಿ. ಎಲ್ಲ ಬಾಯ್ಸ್ ಹೋಗ್ತೀವಿ. ಯಾವುದೋ ಟೈಮ್ ಸ್ಕ್ವೇರ್ ಮಾಲ್ ಅಂತ ನೋಡಿ, ಮುಂದೆ ಇದೆಯಲ್ಲ ಅದೇ ಮುಂದೆ ಕಾಣಿಸ್ತೀವಿ ನೋಡಿ, ಇದೇ ಟೈಮ್ ಸ್ಕ್ವೇರ್ ಮಾಲಿಗೆ ಹೋಗ್ತಿರೋದು. ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನೋಡೋಣ. ಎಷ್ಟು ಟೈಮ್ ಸೇವ್ ಮಾಡ್ತೀವಿ ಅಂತ ನೋಡೋಣ. ಟೈಮ್ ಸ್ಕ್ವೇರಲ್ಲಿ ಟೈಮ್ ಸ್ಪೆಂಡ್ ಆಗುತ್ತೋ ಮನಿನೇ ಸ್ಪೆಂಡ್ ಆಗುತ್ತೋ ಗೊತ್ತಿಲ್ಲ. ಹುಡುಗು ಬಟ್ಟೆ ತೊಗೊತಿರೋನೊಬ್ಬ, ಹೋಗ್ತಿರೋದು 7 ಜನ. ಅದರಲ್ಲಿ ಒಂದು ಕೂಪನ್ ಬೇರೆ ವರ್ಕ್ ಆಗುತ್ತೋ ಅದು ಗೊತ್ತಿಲ್ಲ. ಹೋಗ್ತಿದ್ದೀವಿ ಸುಮ್ಮನೆ. ಅಷ್ಟೇ ಟೈಮ್ ಎಲ್ಲರೂ ಎಂಟ್ರಿ ಕೊಟ್ಟಿದ್ದೀವಿ. ಒಬ್ಬರೇ ಮೇಲೆ ಹೋಗ್ತಿದ್ದೀವಿ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಇರೋ ಬರೋ ಸ್ಟಾಫ್ಸ್ ಎಲ್ಲ ಅಜೀಬಾಗಿ ನೋಡ್ತಿದ್ದಾರೆ ನನ್ನ. ಬಟ್ಟೆ ತಗೊಳ್ಳೋನೊಬ್ಬ, ಬಂದಿರೋದು 7 ಜನ. ಸುಮ್ಮನೆ ವೀಡಿಯೋಸ್ ಮಾಡ್ತಿದ್ದೀನಿ ಅಷ್ಟೇ, ನನಗೊಂದು ಕಂಟೆಂಟ್. ಮಗ ಎಲ್ಲ ಅವನೊಂದು ತಗೊಳ್ಳೋ. ಸಂಜೆ 3,000 ಇದೆ ಮಗ. ಈಗ ಒಂದು 3,000 ರೂಪಾಯಿಗೆ 3 ಜೊತೆ ಬಟ್ಟೆ ಬರುತ್ತೆ ಮಗ. ಒಳಗಡೆ ತಂಗ ಜೋಶಲ್ಲಿ ಎಂಟ್ರಿ ಕೊಟ್ಟ ಸಂಜಯ್. ಕಂಗಲಾಗಿದ್ದಾನೆಲ್ಲ ರೇಟ್ಗಳು ನೋಡಿ ಗಾಯ್ಸ್. ಈ ಟೋಕನ್ ನಂಬ್ಕೊಂಡು ನಾವು ಬಂದಿದ್ದೀವಿ. ಇದರಲ್ಲಿ ನೋಡಿದ್ರೆ 500 ರೂಪಾಯಿ ಡಿಸ್ಕೌಂಟ್ ಇದೆ. 10,000 ರೂಪಾಯಿ ತೊಗೊಂಡ್ರೆ 500 ಡಿಸ್ಕೌಂಟು. ಒಂದು 1,000 ರೂಪಾಯಿ ಬಟ್ಟೆ ತೊಗೊಂಡು 500 ಡಿಸ್ಕೌಂಟ್ ಕೊಡಿ ಅಂದರೆ ಹೊಡೆದು ಕಳಿಸ್ತಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಂತ ಇರೋ ಬರೋ ಬಟ್ಟೆ ಎಲ್ಲ ನೋಡ್ತಿದ್ದೀವಿ. ಏನು ಮಾಡಿದ್ರೆ ಗೊತ್ತಾ, ಒಬ್ಬೊಬ್ಬರು ಅಪ್ಪಿಟ್ ಆಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಈಗ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂದರೆ ಇಲ್ಲೊಬ್ಬ ವಾಚ್ಮನ್ ನನ್ನನ್ನೇ ನೋಡ್ತಿದ್ದಾರೆ. ಹೋಗೋಕ್ಕಾಗ್ತಿಲ್ಲ. ನನ್ನ ಮಕ್ಕಳು ಬೇರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಟೈಮ್ ಪಾಸ್ ಮಾಡ್ತಿದ್ದಾರೆ. ಟೈಮ್ ಸಿಕ್ಕ ತಕ್ಷಣ ಅಪ್ಪಿಟ್ ಆಗಿಬಿಡ್ಬೇಕು. ಹೋಗೋದಿಲ್ಲ ಫಸ್ಟ್. ಸಂಜು, ಇಲ್ಲಿಗೆ ಬಂದಿದ್ದಕ್ಕೆ ಏನು ತಗೊಂಡೆ? 2 ಟೀ ಶರ್ಟ್. ತರ್ಸು. ಎಷ್ಟು ರೂಪಾಯಿದ? 800. 800ಗೆ 2 1300. ನನ್ನ ಅಜ್ಜಿ ಟ್ರಯಲ್ ರೂಮ್ ಮಾತ್ರ ಬೆಂಕಿ ಇದೆ ಗುರು. ಇಲ್ಲಿ ನೋಡಿ ಸಿಕ್ಕಾಗಿದೆ. ಬಿಡಿ ಬ್ರೋ, ಚೆನ್ನಾಗಿ ಕಾಣಿಸ್ತಿದೆ ಮಸ್ತಾಗಿ. ಖುಷಿ ವಿಚಾರ ಏನಂದರೆ ಅಂತೂ ಇಂತೂ ತಗೊಂಡು ಬಿಲ್ ಹಾಕ್ತಿದ್ದಾರೆ ಬಾಯ್ಸ್. ಸಂಜಯ್, ಕೂಪನ್ ವರ್ಕ್ ಆಗುತ್ತಾ? ವರ್ಕ್ ಆಗ್ತಿದೆ. ವರ್ಕ್ ಆಗ್ತಿದ್ಯಾ?
ಹಂಗೂ ಹೊರಗಡೆ ಮುಗಿಸ್ಕೊಂಡು ಬಂದು ಯಾರೋ ಹೋಗಿದ್ದು ಯಾರೋ ಶಾಪಿಂಗ್ ಮಾಡಿದ್ದು. ಪಿ ಜಿ ಕೆಳಗಡೆ ಬಾರು, ಪಿ ಜಿ ಕೆಳಗಡೆ ಬಾರ್ ಕೆಳಗೆ ಹಾಸ್ಪಿಟಲ್. ಯಾರೋ ನೋಡಿ ಪಿ ಜಿ ಮಾಡಿದ್ದಾನೆ, ಪಿ ಜಿ ಕೆಳಗಡೆ ಬಾರ್ ಮಾಡಿದ್ದಾನೆ, ಬಾರ್ ಪಕ್ಕದಲ್ಲಿ ಹಾಸ್ಪಿಟಲ್ ಮಾಡಿದ್ದಾನೆ. ಎಲ್ಲ ಮ್ಯಾಚಿಂಗ್ ಇಂಟರ್ಲಿಂಕ್ ಸಿಸ್ಟಮ್. ಇಲ್ಲಿಗೆ ನಮ್ದು ಉಡುಪಿ ಟ್ರಿಪ್ ಮುಗೀತು. ಆ್ಯಂಡ್ ಎಲ್ಲ ಬಾಯ್ಸ್ ಮನೆ ಹೋಗ್ತಿದ್ದಾರೆ. ಮತ್ತೆ ಹೇಳಿ ಸಂಜು, ಮಸ್ತ್ ಗಾದೆ ಮತ್ತೆ ಹಿಡಿತೀಯಲ್ಲ. ಈಗ ಸಡನ್ ಆಗಿ ಜ್ಞಾಪನ ಬರ್ತಿಲ್ಲ ಮಗ. ಏನಾದರೂ ಹೇಳಿ ಮಗ, ಪರವಾಗಿಲ್ಲ. ಪ್ರೀತಿಯಾಗಲು ಕ್ಷಣ ಸಾಕಂತೆ, ಪ್ರೀತಿಸಿದವಳು ಸಿಗಲು ಋಣ ಬೇಕಂತೆ. ಈಗ ನಿನ್ನ ಹತ್ರ ಯಾವ್ದಿದೆ ಅದೆರಡರಲ್ಲಿ? ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಹೇಳು ಪ್ರೀತಿಯಾಗಲು ಕ್ಷಣ ಸಾಕಂತೆ, ಪ್ರೀತಿಸಿದವಳು ಸಿಗಲು ಋಣ ಬೇಕಂತೆ. ಪ್ರೀತಿ ಸಿಕ್ಕ ಮೇಲೆ ಅವಳನ್ನು ನೋಡಿಕೊಳ್ಳಲು ಹಣ ಇರಬೇಕಂತೆ. ಆದರೆ ನಮ್ಮೂರು ಜನಕ್ಕೆ ಯಾವುದೂ ಇಲ್ಲ ಫ್ರೆಂಡ್ಸ್. ಇಷ್ಟೇ ಕಥೆ ಮಾಡ. ಇಲ್ಲಿ ಉಡುಪಿದು ಮೇನ್ ಬಸ್ ಸ್ಟ್ಯಾಂಡು. ಇಲ್ಲಿಂದ ಇದೆಲ್ಲ ಆ್ಯಕ್ಚುಲಿ ಲೋಕಲ್ ಬಸ್ಗಳು ಹೋಗೋದು. ನಾವು ಆ್ಯಕ್ಚುಲಿ ಮೇಲೆ ಹೋಗಬೇಕು. ಅಲ್ಲಿ ನಮಗೆ ಮಂಗಳೂರಿಗೆ ಬಸ್ ಸಿಗ್ಬೋದು. ಮೇನ್ ಬಸ್ ಸ್ಟ್ಯಾಂಡಾ ಬ್ರೋ? ಇದು ಮೇನ್ ಬಸ್ ಸ್ಟ್ಯಾಂಡ್. ಇಲ್ಲಿ ಜಾಸ್ತಿ ಪ್ರೈವೇಟ್ ಬಸ್ಸಿನಿಂದ ಯಾವಳಿ ಜಾಸ್ತಿ ಅಲ್ಲ, ಗೌರ್ಮೆಂಟ್ ಬಸ್ಗಿಂತ. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಇದೆ. ಯಾವ ಬಸ್ ಮಂಗಳೂರಿಗೆ ಹೋಗೋದಂತ ಅರ್ಥ ಮಾಡ್ಕೊಂಡು ಗೊತ್ತಾಗ್ತಿಲ್ಲ. ಒಂದೊಂದು ಬಸ್ಸಲ್ಲಿ ಹೋಗ್ತಿದೆ. ಭಾನುವಾರನೇ ಇಷ್ಟು ರಶ್ ಇದೆ. ಈ ನಾರ್ಮಲ್ ಡೇಸಲ್ಲಿ ಎಷ್ಟು ರಶ್ ಇರ್ಬಿಡ ಲೆಕ್ಕ ಹಾಕೊಳ್ಳಿ. ನೋಡ್ತೀನಿ. ಓಕೆ ಬ್ರೋ, ಸಿಗೋಣ ಅಂತ ಹೇಳಿ. ಬಾಯ್ ಸಂಜಯ್, ಬಾಯ್, ಸಿಗೋಣ ಅಂತೆ. ಬಾಯ್ ಮಗ, ಉಜ್ರಲ್ಲಿ ಸಿಗೋಣ, 40 ಹೋಣ ಆಯ್ತಾ? ಬಾಯ್ ಬಾಯ್. ಸದ್ಯಕ್ಕೆ ಮಂಗಳೂರಿಗೆ ಬಸ್ ಸಿಕ್ಕಿದೆ ಗೈಸ್. ಹಾಂ, ಬಾಯ್, ಸಿಗೋಣ, ಬಾಯ್. ಕತೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಸರಿ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಸ್ವಾಗಲ್ಲಿ ಮತ್ತೆ ಸಿಗೋಣ.